ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇನ್ನೇನು ಮಾರ್ಗಶಿರ ಮಾಸ ಮುಗಿತು. ಇದೇ ಗುರುವಾರ ಅಂದರೆ ಡಿಸೆಂಬರ್ 18ನೇ ತಾರೀಕು ಮಾರ್ಗಶಿರ ಮಾಸದ ಕೊನೆಯ ಗುರುವಾರ ಆಗಿರುತ್ತೆ. 4 ವಾರಗಳಿಂದ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ವ್ರತವನ್ನು ಮಾಡಿಕೊಂಡು ಬಂದಂಥವರು ಕಳಸ ವಿಸರ್ಜನೆಯನ್ನು ಯಾವ ದಿವಸ ಮಾಡಬೇಕು, ಯಾಕೆಂದರೆ ಶುಕ್ರವಾರ ಅಮಾವಾಸ್ಯೆ ಇರೋದ್ರಿಂದ ಯಾವ ದಿವಸ ಕಳಸವನ್ನು ಕದಲಿಸಿ ವಿಸರ್ಜನೆಯನ್ನು ಮಾಡಬೇಕು, ಹಾಗೆ ಈ ಕೊನೆಯ ವಾರ ಯಾವೆಲ್ಲ ಕಾರ್ಯಗಳನ್ನು ಮಾಡಿದರೆ ನಾವು ಮಾಡಿದಂಥ ಈ 4 ಗುರುವಾರದ ವ್ರತಗಳಿಗೆ ಫಲ ಅನ್ನೋದು ಹೆಚ್ಚಾಗಿ ಸಿಗುತ್ತೆ, ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈ ಗುರುವಾರ ಕೊನೆಯ ವಾರ ಆಗಿರೋದ್ರಿಂದ ನೀವು ಕಳಸ ಇಟ್ಟು ಪೂಜೆಯನ್ನು ಮಾಡ್ತಾ ಬಂದಂಥವ್ರು, ಅಂದರೆ ಬೆಳಗಿನ ಬ್ರಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ತಾ ಬಂದಂಥವರು ಎಂದಿನಂತೆ ಅದೇ ಸಮಯದಲ್ಲಿ ಮಾಡ್ಕೊಳ್ಳಿ. ಅದೇ ರೀತಿ ಸಂಜೆ ಈ ವ್ರತವನ್ನು ಮಾಡಿಕೊಂಡು ಬಂದಂಥವರು ಎಂದಿನಂತೆ ಅದೇ ಸಮಯದಲ್ಲಿ ಯಥಾಪ್ರಕಾರವಾಗಿ ನೀವು ಪೂಜೆಗಳನ್ನೆಲ್ಲ ಪ್ರತಿ ವಾರ ಯಾವ ರೀತಿ ಮಾಡ್ಕೊಂಡು ಬಂದಿದ್ದೀರೋ ಅದೇ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ನೀವು ಈ ಪೂಜೆಯೆಲ್ಲ ಆದ ನಂತರ ಆ ವ್ರತದ ದಾರವನ್ನು ಕೈಗೆ ಕಟ್ಕೊಳ್ತೀರಾ. ಅದನ್ನು ಈ ವ್ರತ ಮುಗಿದ ಮೇಲೂ ಕೂಡ ಒಂದು 3 ದಿವಸಗಳಾದರೂ ಅದನ್ನು ತೆಗೆಯೋದಕ್ಕೆ ಹೋಗಬೇಡಿ. ಶನಿವಾರದವರೆಗೂ ಕೂಡ ಅಮಾವಾಸ್ಯೆ ಇರೋದ್ರಿಂದ ಆ ವ್ರತದ ದಾರವನ್ನು 3 ದಿವಸ ಅಥವಾ 5 ದಿನಗಳ ಕಾಲ ಕೈನಲ್ಲೇ ಕಟ್ಕೊಂಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಕಳಸ ವಿಸರ್ಜನೆ ಅಂತ ಬಂದಾಗ ನೀವು ಗುರುವಾರ ರಾತ್ರಿಯೇ ಕಳಸವನ್ನು ಕದಲಿಸ್ಬೋದು. ಕದಲಿಸಿದ ನಂತರ ಶುಕ್ರವಾರ ಆಗಿರೋದ್ರಿಂದ ಮರುದಿವಸ ಮಾಡೋ ಹಾಗಿಲ್ಲ. ಅದೇ ರೀತಿ ಶುಕ್ರವಾರ ಬೆಳಗಿನ ಜಾವ 4:59 ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗ್ತಾ ಇದೆ. ಅದೇ ರೀತಿ ಮುಗಿಯುವಂಥದ್ದು ಶನಿವಾರ ಬೆಳಗ್ಗೆ 7:12 ಅಮಾವಾಸ್ಯೆ ಮುಕ್ತಾಯ ಆಗ್ತಾ ಇದೆ. ಆದರೆ ಶನಿವಾರ ಕೂಡ ಅಮಾವಾಸ್ಯೆಯ ಲೆಕ್ಕನೇ ಇರೋದ್ರಿಂದ ನೀವು ಶನಿವಾರ ಕಳಸ ವಿಸರ್ಜನೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ಇದಕ್ಕೆ ಹಿಂದಿನ ವಾರಗಳಲ್ಲಿ ನೀವು ಶನಿವಾರ ಕಳಸ ವಿಸರ್ಜನೆಯನ್ನು ಮಾಡಿಕೊಂಡು ಬಂದಿರ್ತೀರ. ಆದರೆ ಈ ವಾರ ಅಮಾವಾಸ್ಯೆ ಇರೋದ್ರಿಂದ ನೀವು ಆ ದಿವಸ ಕಳಸ ವಿಸರ್ಜನೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ನೀವು ಭಾನುವಾರ ಬೆಳಗ್ಗೆ ಕಳಸ ವಿಸರ್ಜನೆಯನ್ನು ಮಾಡ್ಕೊಳ್ಬೋದು. ಗುರುವಾರ ರಾತ್ರಿ ಕೆಂಪಾರತಿಯನ್ನು ಮಾಡಿ ಮಲಗೋದಕ್ಕೂ ಮೊದಲು ನೀವು ಕಳಸವನ್ನು ಕದಲಿಸಿ ಬಿಟ್ಬಿಡ್ಬೋದು. ಇನ್ನು ಭಾನುವಾರ ಬೆಳಗ್ಗೆ ಮತ್ತೊಮ್ಮೆ ಧೂಪದೀಪ ಮಾಡಿ ಏನಾದರೂ ಒಂದು ಸಿಹಿಯ ನೈವೇದ್ಯವನ್ನು ಮಾಡಿ ನೀವು ಆ ದೇವಿಯಲ್ಲಿ ಕ್ಷಮೆಯನ್ನು ಕೇಳಿಕೊಂಡು ಕಳಸ ವಿಸರ್ಜನೆಯನ್ನು ಮಾಡಬೇಕಾಗತ್ತೆ. ಅಂದರೆ ನಾನು ಇಷ್ಟು ವಾರಗಳಲ್ಲಿ ಭಕ್ತಿಯಿಂದ ಪ್ರೀತಿಯಿಂದ ಈ ಒಂದು ವ್ರತವನ್ನು ಸಂಕಲ್ಪಪೂರ್ವಕವಾಗಿ ಮಾಡಿಕೊಂಡು ಬಂದಿದ್ದೀನಿ. ನಾನು ಮಾಡಿರೋಂಥ ಪೂಜೆಯಲ್ಲಿ ಅಥವಾ ನನ್ನ ಮನಸ್ಸಿನಲ್ಲಿ ಏನಾದರೂ ತಿಳಿದೇ ತಪ್ಪಾದ ಆಲೋಚನೆಗಳೇನಾದರೂ ಬಂದುಬಿಟ್ಟಿದ್ರೆ ಪೂಜೆ ಮಾಡುವಂಥ ಸಮಯದಲ್ಲಿ, ಹಾಗೆ ನಡವಳಿಕೆಯಲ್ಲಿ ಏನಾದರೂ ತಪ್ಪುಗಳು ನಡೆದೋಗಿದ್ರೆ ನನ್ನನ್ನು ಕ್ಷಮಿಸಮ್ಮ ತಾಯಿ, ನಮ್ಮನ್ನು ಲಕ್ಷ್ಮೀ ಸಹಿತ ನಾರಾಯಣರು ಆಶೀರ್ವದಿಸಿ ನಮ್ಮ ಕುಟುಂಬಕ್ಕೆ ಒಳಿತನ್ನು ಉಂಟು ಮಾಡಿ ಅಂತ ಬೇಡಿಕೊಂಡು ಆನಂತರ ನೀವು ಆ ಕಳಸಕ್ಕೆ ಹಾಕಿರುವಂಥ ಹೂವು ಗೆಜ್ಜೆ ವಸ್ತ್ರವನ್ನೆಲ್ಲ ತೆಗೆದು ನೀವು ಕಳಸ ವಿಸರ್ಜನೆಯನ್ನು ಮಾಡ್ಬೋದು. ಆ ಕಳಸಕ್ಕೆ ಇಟ್ಟಂಥ ನೀರನ್ನು ನೀವು ಅದರಲ್ಲಿ ಒಂದು ಶಕ್ತಿ ಅನ್ನೋದು ಇರುತ್ತೆ, ಪಾಸಿಟಿವ್ ಎನರ್ಜಿ ಅನ್ನೋದು ಆ ನೀರಿನಲ್ಲಿ ಇರೋದ್ರಿಂದ ಮನೆಗೆಲ್ಲ ನೀವು ಅದನ್ನು ಪ್ರೋಕ್ಷಣೆ ಮಾಡಬೇಕಾಗತ್ತೆ. ನೋಡಿ, ಮನೆಗಳಲ್ಲಿ ನಾವು ಯಾವುದೇ ಒಂದು ಕಳಸವನ್ನು ಪ್ರತಿಷ್ಠಾಪಿಸಿ ನಾವು ಹೋಮಗಳನ್ನು ಮಾಡಿಸಿರ್ತೀವಿ, ಪೂಜೆಯನ್ನು ಮಾಡಿಸಿರ್ತೀವಿ, ಆ ನೀರನ್ನು ಕೂಡ ಮನೆಗೆ ಪ್ರೋಕ್ಷಣೆ ಮಾಡೋದಕ್ಕೆ ಕೊಡ್ತಾರೆ. ಅದು ನಿಮಗೆ ಗೊತ್ತಿರುತ್ತೆ, ಯಾಕೆಂದರೆ ಅದರಲ್ಲೊಂದು ಶಕ್ತಿ ಇರುತ್ತೆ. ಆದ್ದರಿಂದ ಮನೆಗೆಲ್ಲ ಅದನ್ನು ಪ್ರೋಕ್ಷಣೆಯನ್ನು ಮಾಡ್ಕೊಂಡು ಬರೋದ್ರಿಂದ ಮನೆಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಬರುತ್ತೆ. ಆ ನಂತರ ನೀವು ನಿಮ್ಮ ಮನೆಯಲ್ಲಿರುವಂಥ ಮನೆಯ ತುಳಸಿ ಗಿಡ ಆಗಿರ್ಬೋದು, ಯಾವುದಾದ್ರು ಹೂವಿನ ಗಿಡಗಳನ್ನು ನೀವೇನಾದರೂ ಪಾಟ್ಗಳನ್ನು ಇಟ್ಟಿದ್ರೆ ಅದರೊಳಗಡೆ ಆ ನೀರನ್ನು ಹಾಕೋದು ತುಂಬಾ ಒಳ್ಳೆಯದು. ಯಾಕೆಂದರೆ ಇದರಲ್ಲಿ ಪಾಸಿಟಿವ್ ಎನರ್ಜಿ ಇರೋದ್ರಿಂದ ಆ ಒಂದು ಎನರ್ಜಿ ನಿಮ್ಮ ಮನೆಯ ಒಳಗಡೆನೇ ಇರುತ್ತೆ. ಆದ್ದರಿಂದ ಆದಷ್ಟು ನೀವು ಹಾಕಿರುವಂಥ ಪಾಟ್ಗಳ ಒಳಗಡೆ ಅಥವಾ ತುಳಸಿ ಗಿಡದಲ್ಲಿ ಈ ಒಂದು ಕಳಸದ ನೀರನ್ನು ವಿಸರ್ಜನೆ ಮಾಡ್ಬೋದು. ಇನ್ನು ಕಳಸಕ್ಕೆ ಇಟ್ಟಂಥ ತೆಂಗಿನಕಾಯಿ ಹಾಗೆ ಅಕ್ಕಿ ಏನಿಟ್ಟಿರ್ತೀರ ಅದನ್ನು ನೀವು ಏನಾದರೂ ಒಂದು ಹೋಳಿಗೆ ಆಗಿರಬಹುದು ಅಥವಾ ಮಿಠಾಯಿ ಆಗಿರ್ಬೋದು ಅಥವಾ ಪೊಂಗಲ್ ಆಗಿರ್ಬೋದು, ಯಾವುದಾದ್ರೂ ಒಂದು ಸಿಹಿಯನ್ನು ಆ ತೆಂಗಿನಕಾಯಿ ಅಕ್ಕಿಯನ್ನು ಉಪಯೋಗಿಸಿ ನೀವು ಆ ಒಂದು ಪ್ರಸಾದದ ರೂಪದಲ್ಲಿ ಮನೆ ಮಂದಿಯೆಲ್ಲ ಅದನ್ನು ಸೇವನೆ ಮಾಡಬೇಕು. ಇದು ತುಂಬಾ ಒಳ್ಳೆಯದು. ಅದೇ ರೀತಿ ನೀವು ಬ್ಲೌಸ್ ಪೀಸ್ ಏನಾದರೂ ಇಟ್ಟಿದ್ರೆ ಅದ್ರ ಜೊತೆ ಕೆಲವರು ಏನಾದರೂ ಮಡಿಲಕ್ಕಿ ಇಟ್ಟಿದ್ರೆ ಅಥವಾ ಬೇರೆ ಏನಾದರೂ ಇಟ್ಟಿದ್ರೆ ಅದನ್ನು ನಿಮ್ಮ ಮನೆಯಲ್ಲಿರುವಂಥ ಹಿರಿಯರಿಗೆ ಅದನ್ನು ಕೊಡ್ಬೋದು.
ಅಥವಾ ಯಾರಿಲ್ಲ ಅಂದರೆ ನೀವು ಯಾರು ಪೂಜೆ ಮಾಡಿರ್ತೀರೋ ನೀವೇ ಅದನ್ನು ಉಪಯೋಗಿಸ್ಕೊಳ್ಬೋದು, ಏನೂ ತಪ್ಪಿಲ್ಲ. ಇನ್ನು ಕಡೆಯ ವಾರ ಮಾರ್ಗಶಿರ ಲಕ್ಷ್ಮೀ ದೇವಿಯ ಕಥೆಯಲ್ಲೇ ಬರೋ ಪ್ರಕಾರ ಕೊನೆಯ ವಾರ ಕಡುಬು ಮಾಡಿದರೆ ಬಹಳನೇ ಒಳ್ಳೆಯದು, ಇದು ಲಕ್ಷ್ಮಿಗೆ ಅತ್ಯಂತ ಪ್ರಿಯ ಅಂತ ಆ ಕಥೆಯಲ್ಲೇ ಇದೆ. ಆದ್ದರಿಂದ ಸಾಧ್ಯ ಆದರೆ ನೀವು ಸಿಹಿ ಕಡುಬನ್ನು ಆ ದಿವಸ ನೈವೇದ್ಯಕ್ಕೆ ಇಡೋದು ಬಹಳನೇ ಒಳ್ಳೆಯದು. ಇನ್ನು ಈ ದಿವಸ ನೀವು ಮಾಡಬೇಕಾದಂಥ ಕೆಲಸಗಳೇನಂತ ಹೇಳಿದ್ರೆ, ಆ ದಿವಸ ಸಂಜೆ ಕನಿಷ್ಠ ಪಕ್ಷ 5 ಜನ ಮುತ್ತೈದೆಯರನ್ನು ಕರೆದು ನೀವು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಕಳಿಸ್ಬೇಕು. ಜೊತೆಯಲ್ಲಿ ಏನಾದರೂ ಒಂದು ಪ್ರಸಾದವನ್ನು ನಿಮಗೆ ಶಕ್ತಿಯಾನುಸಾರ ಪೊಂಗಲ್ ಆಗಿರ್ಬೋದು ಅಥವಾ ಸಿಹಿಯಿಂದ ಮಾಡಿದ ಯಾವುದೇ ಒಂದು, ಆದರೆ ಹಳದಿ ಬಣ್ಣದ ಒಂದು ಪ್ರಸಾದವನ್ನು ನೀವು ಮಾಡೋದು ತುಂಬಾ ಒಳ್ಳೆಯದು. ತೊಗರಿಬೇಳೆ ಆಗಿರ್ಬೋದು, ಕಡಲೆಬೇಳೆ ಆಗಿರ್ಬೋದು, ಈ ರೀತಿ ಹೆಸರು ಬೇಳೆ ಹಳದಿ ಬಣ್ಣದ ಧಾನ್ಯಗಳನ್ನು ಉಪಯೋಗಿಸಿ ನೀವು ಪ್ರಸಾದವನ್ನು ಮಾಡಿ ಹಂಚೋದು ತುಂಬಾ ಒಳ್ಳೆಯದು. ಏಕೆಂದರೆ ಅವತ್ತು ಬೃಹಸ್ಪತಿಯ ಒಂದು ಶಕ್ತಿ ಇರೋದರಿಂದ, ಗುರುವಾರ ಬೃಹಸ್ಪತಿಯ ವಾರ ಆಗಿರೋದ್ರಿಂದ ಇಲ್ಲಿ ಗುರುವಿನ ಶಕ್ತಿಯೂ ಕೂಡ, ಈ ಲಕ್ಷ್ಮೀ ವಿಷ್ಣು ಜೊತೆಗೆ ಗುರುವಿನ ಶಕ್ತಿ ಕೂಡ ಪ್ರಬಲವಾಗಿರೋದ್ರಿಂದ ಗುರುವಿಗೆ ಸಂಬಂಧಪಟ್ಟಂಥ ಈ ಹಳದಿ ಬಣ್ಣದಿಂದ ಮಾಡಿದಂಥ ನೀವು ಪ್ರಸಾದವನ್ನು ಅರಿಶಿನ ಕುಂಕುಮ ತಾಂಬೂಲದ ಜೊತೆಗೆ ಮನೆಗೆ ಬಂದ ಮುತ್ತೈದೆಯರಿಗೆ ಕೊಡೋದು ತುಂಬಾ ಒಳ್ಳೆಯದು. ಅದೇ ರೀತಿ ಆ ದಿವಸ ಕೆಲವು ದಾನಗಳನ್ನು ಮಾಡೋದು ಅತ್ಯಂತ ಶ್ರೇಷ್ಠ. ನಿಮ್ಮ ಪೂಜೆಗೆ ದುಪ್ಪಟ್ಟು ಫಲ ಅನ್ನೋದು ಸಿಗುತ್ತೆ, 10 ಪಟ್ಟು ಹೆಚ್ಚು ನಿಮಗೆ ಫಲ ಅನ್ನೋದು ದೊರೆಯುತ್ತೆ. ನೀವು ಅಂದ್ಕೊಂಡಂಥ ಕೆಲಸಗಳೆಲ್ಲ ಕೂಡ ಆಗುತ್ತೆ. ನೀವು ಯಾವ ಒಂದು ಉದ್ದೇಶದಿಂದ ಈ ಒಂದು ಪೂಜೆಯನ್ನು ಮಾಡಿರ್ತೀರೋ ಅದು ಖಂಡಿತ ಈಡೇರುತ್ತೆ. ಅದು ಯಾವ ದಾನಗಳು ಅಂತ ಹೇಳಿದ್ರೆ, ಹಳದಿ ಬಣ್ಣದ ವಸ್ತ್ರದಾನ, ಹಾಗೆ ಎರಡನೆಯದು ಅರಿಶಿನವನ್ನು ನೀವು ದೇವಸ್ಥಾನಕ್ಕೆ ದಾನವಾಗಿ ಕೊಡ್ಬೋದು. ಇದು ಅತ್ಯಂತ ಶ್ರೇಷ್ಠ. ನೀವು ಅರಿಶಿಣದ ಒಂದು ಪುಡಿ ಆಗಿರ್ಬೋದು ಅಥವಾ ಅರಿಶಿಣದ ಕೊಂಬು ಆಗಿರ್ಬೋದು, ಯಾವುದನ್ನು ಬೇಕಾದರೂ ನೀವು ದಾನವಾಗಿ ದೇವಸ್ಥಾನಗಳಿಗೆ ಕೊಡ್ಬೋದು. ಅದೇ ರೀತಿ ಕಡಲೆಬೇಳೆಯನ್ನು ನೀವು ದಾನವಾಗಿ ಕೊಡ್ಬೋದು, ಅಥವಾ ಕಡಲೆಬೇಳೆಯಿಂದ ಪಾಯಸವನ್ನು ಮಾಡಿ ಅದನ್ನು ಪ್ರಸಾದದ ರೂಪದಲ್ಲಿ ನೀವು ಹಂಚೋದು ಕೂಡ ಬಹಳನೇ ಒಳ್ಳೆಯದು. ಇನ್ನು 4ನೆಯದು ಹಳದಿ ಬಣ್ಣದ ಹಣ್ಣುಗಳು. ಈಗ ಬಾಳೆಹಣ್ಣು, ಹಳದಿ ಬಣ್ಣದ ಬಾಳೆಹಣ್ಣು ಅಥವಾ ಹಳದಿ ಬಣ್ಣದ ಯಾವುದೇ ಹಣ್ಣುಗಳನ್ನು ನೀವು ದಾನವಾಗಿ ಕೊಡೋದು. ಒಂದು ಯಾರಾದರೂ ಕಡು ಬಡವರಿಗೆ ಕೊಡೋದು ಇನ್ನೂ ಕೂಡ ಶ್ರೇಷ್ಠ. ಅಥವಾ ನಿಮಗೆ ಆ ರೀತಿ ಯಾರೂ ಸಿಕ್ಕಿಲ್ಲ ಅಂದರೆ ನೀವು ಯಾರಿಗೆ ಬೇಕಿದ್ದರೂ ಈ ಒಂದು ಹಳದಿ ಬಣ್ಣದ ಹಣ್ಣುಗಳನ್ನು ವೃದ್ಧರಿಗೆ, ಸಣ್ಣ ಮಕ್ಕಳಿಗೆ ಯಾರಿಗಾದರೂ ನೀವು ದಾನವಾಗಿ ಕೊಡೋದು ತುಂಬಾ ಒಳ್ಳೆಯದು. ಅದೇ ರೀತಿ ಅನ್ನದಾನ ಅಂದರೆ ನೀವು ಕಿಚಡಿ, ಹೆಸರು ಬೇಳೆಯಿಂದ ಮಾಡಿದಂಥ ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ಉಪಯೋಗಿಸಿ ಮಾಡಿದಂಥ ಕಿಚಡಿ, ಇದನ್ನು ಕೂಡ ನೀವು ದಾನವಾಗಿ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಅಂದರೆ ನೀವು ಅನ್ನದಾನ ಮಾಡೋದು ಬಹಳನೇ ಒಳ್ಳೆಯದು. ನಿಮಗೆ ಆ ರೀತಿ ಹೊರಗಡೆ ಹೋಗಿ ಆ ದಾನದ ರೂಪದಲ್ಲಿ ಕೊಡೋದಕ್ಕಾಗಲ್ಲ ಅಂದರೆ ಮನೆಗೆ ಬಂದವ್ರಿಗೇ ನೀವು ಮಾಡಿ ಕೊಡ್ಬೋದು. ಇದು ಕೂಡ ತುಂಬಾ ಒಳ್ಳೆಯದು. ನಿಮಗೆ ಸಾಧ್ಯ ಆದರೆ ಯಾರಾದರೂ ವಯಸ್ಸಾದಂಥ ಮುತ್ತೈದೆಯರಿದ್ದರೆ ಅವರಿಗೆ ಊಟವನ್ನು ಬಡಿಸೋದು ತುಂಬಾ ಒಳ್ಳೆಯದು. ಈ ರೀತಿ ಹಳದಿ ಬಣ್ಣದ ಧಾನ್ಯಗಳು, ಹಣ್ಣುಗಳು ಇವುಗಳನ್ನೆಲ್ಲ ಉಪಯೋಗಿಸಿ ಮಾಡಿದಂಥ ಒಂದು ಅಡುಗೆಯನ್ನು ನೀವು ಅವರಿಗೆ ಬಡಿಸೋದ್ರಿಂದ ನಿಮಗೆ ಸಾಕಷ್ಟು ಪುಣ್ಯ ಅನ್ನೋದು ಲಭಿಸುತ್ತೆ. ನೀವು ಮಾಡಿದಂಥ ಪೂಜೆಗೆ ದುಪ್ಪಟ್ಟು ಫಲ ಅನ್ನೋದು ಸಿಗುತ್ತೆ. ಸಾಧ್ಯವಾದರೆ ಈ ಕೆಲಸಗಳನ್ನು ನೀವು ಕೊನೆಯ ಮಾರ್ಗಶಿರ ಮಾಸದ ಗುರುವಾರದ ದಿವಸ ಮಾಡೋದು ತುಂಬಾ ಒಳ್ಳೆಯದು. ಇನ್ನು ಪೂಜೆ ಎಲ್ಲ ಮುಗಿದ ನಂತರ ಕೊನೆಯಲ್ಲಿ ಲಕ್ಷ್ಮೀ ದೇವಿಯಲ್ಲಿ ಹಾಗೆ ಮಹಾವಿಷ್ಣುವಿನಲ್ಲಿ ನೀವು ಬೇಡಿಕೊಂಡು ಒಂದು ತಪ್ಪದೆ ಕ್ಷಮೆಯನ್ನು ಯಾಚಿಸಿ, ಅದೇ ರೀತಿ ನಿಮಗೆ ಈ 4 ವಾರಗಳಲ್ಲಿ ಏನೆಲ್ಲ ಬದಲಾವಣೆಗಳು ನಿಮ್ಮ ಮನಸ್ಸಿನಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಮನೆಯ ವಾತಾವರಣದಲ್ಲಾಗಿರ್ಬೋದು, ನಿಮಗೆ ಏನಾದರೂ ಒಂದು ಬದಲಾವಣೆ ಆಗಿದ್ದರೆ, ನಿಮಗೆ ಸಂತೋಷ ಆಗಿದ್ದರೆ ಅದನ್ನು ಆ ದೇವಿಯ ಮುಂದೆ ಹೇಳಿಕೊಂಡು ಒಂದು ಕೃತಜ್ಞತೆಯನ್ನು ಸಲ್ಲಿಸೋದನ್ನು ಮರಿಬೇಡಿ. ಇದರಿಂದ ದೇವಿ ಕೂಡ ಸಂಪನ್ನಳಾಗ್ತಾಳೆ, ಹಾಗೆ ಆ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ಅನ್ನೋದು ನಿಮಗೆ ಸಿಗುತ್ತೆ. ಇನ್ನು ಆ ದಿವಸ ನಿಮಗೆ ಸಾಧ್ಯ ಆದರೆ ಲಲಿತಾ ಸಹಸ್ರನಾಮವನ್ನು ಪಠಣೆ ಮಾಡೋದು, ಅಥವಾ ನಿಮಗೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಟಿ ವಿನಲ್ಲೇ ಹಾಕ್ಕೊಂಡು ಅದನ್ನು ಗಮನ ಇಟ್ಟು ಕಣ್ಮುಚ್ಚಿ ಕೇಳಿಸ್ಕೊಳ್ಳೋವಂಥದ್ದು, ಕನಕದಾರ ಸ್ತೋತ್ರವನ್ನು ಕೇಳಿಸ್ಕೊಳ್ಳೋದು ಅಥವಾ ಪಠನೆ ಮಾಡೋದು, ಮಹಾವಿಷ್ಣುವಿನ ಅಷ್ಟೋತ್ತರ, ಮಹಾಲಕ್ಷ್ಮಿಯ ಅಷ್ಟೋತ್ತರ, ಸಣ್ಣ ಪುಟ್ಟ ಮಂತ್ರಗಳು. ನಿಮಗೆ ಇಷ್ಟು ದಿನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂದರೆ ಈ ದಿವಸ ತಪ್ಪದೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಈ ಮಂತ್ರಗಳನ್ನು ಪಠನೆ ಮಾಡೋದು ತುಂಬಾ ಒಳ್ಳೆಯದು.
ಆದಷ್ಟು ಈ ಎಲ್ಲ ಕೆಲಸಗಳನ್ನು ಆ ದಿವಸ ಮಾಡೋದನ್ನು ಮರಿಬೇಡಿ. ಆ ಶ್ರೀಮನ್ ನಾರಾಯಣ ಹಾಗೂ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ನಿಮಗೂ ನಿಮ್ಮ ಕುಟುಂಬದವರಿಗೂ ಸಿಗಲಿ ಅಂತ ನಾನು ಹೃತ್ಪೂರ್ವಕವಾಗಿ ನಿಮಗೆ ಬೇಡ್ಕೊಳ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಮಾರ್ಗಶಿರ ಮಾಸದ ಕೊನೆಯ ದಿವಸ, ಕೊನೆಯ ಗುರುವಾರದ ದಿವಸ ಏನೆಲ್ಲ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಅಥವಾ ನಿಮಗೆ ಏನಾದರೂ ಅನುಮಾನಗಳಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.